ಯಾರು ವಾಪಸ್ ಕರ್ಕೊಂಡು ಹೋಗಲ್ಲ, ಯಾರು ಏನು ಕೈ ಕಾಲು ಏನು ಮಾಡಲ್ಲ. ಆ ಭಯ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮನ್ನ ನೋಡಿದ್ರೆ ನಿಮ್ಗೆ ಗ್ಯಾರಂಟಿ ಭಯ ಬರಲ್ಲ. ನನ್ನ ಪರ್ಸನಾಲಿಟಿ ನೋಡಿ ಸುಮಾರು ಜನ ಅಂತಾರೆ ಏನು ಅವನಿಂದ ಏನು ತೊಂದರೆ ಇಲ್ಲ ನೋಡಿ. ಅದಕ್ಕೆ ನನ್ನ ಹೆಂಡತಿ ಒಳ್ಳೆ ಸೈಜ್ ಇದ್ದಾಳೆ. ಮೊನ್ನೆ ಅದಕ್ಕೊಂದು ಜೋಕ್ ಹೇಳ್ತೀನಿ ನೋಡಿ. ನಿಮಗೆ ದಪ್ಪಗಿರೋ ಹೆಂಡತಿರೋದು ಎಲ್ಲ ಸೇರ್ಕೊಂಡು ಗಂಡಂದ್ರೆಲ್ಲ ಮಾತಾಡ್ತಾ ಇದ್ರು. ಮದುವೆಗೆ ಮುಂಚೆ ಸಾಮಾನ್ಯ ಗಂಡಸರು ಹಿಂಗಿರ್ತಾರೆ, ಮದುವೆ ಆದ್ಮೇಲೆ ಹಿಂಗೆ ಆಗ್ಬಿಡ್ತಾರೆ. ಅದು ಉಲ್ಟಾ ಕೇಸ್ ಹೇಳ್ತಿರ್ಬೋದು. ಅಲ್ಲ ಸುಳ್ಳಂತಲ್ಲ, ಅನ್ಕೋಬೇಕು ನಾವು, ತಮಾಷೆ ಮಾಡ್ಕೊಳಕೇನ್ರಿ ನಮ್ಮ ಮೇಲೆ. ಹಾಗೆ ಮದುವೆ ಮುಂಚೆ ಹೆಂಗೆ ಹುಡುಗಿರು ಹೆಂಗಿರ್ತಾರೆ, ತಡಕು ಬೆಳಕಿನ ವಯ್ಯಾರಿ, ಆಮೇಲೆ ಭಾರಿ ಬಾರದ ಸಿಂಗಾರಿ. ಯಾಕೆ ಹೆಂಗಸರನ್ನೇ ಅನ್ಬೇಕು? ಹೆಂಗಸರು ನಮ್ಮ ಹೆಂಗಸರು ಮಾತಾಡ್ಕೋತಾರೆ ನೋಡಿ. ಆಮೇಲೆ ಮಜಾ ನೋಡಿ. ಅದಕ್ಕೆ ಮೊದಲನೇ ಅವ್ನು ಕೇಳ್ದ, ಏನಪ್ಪ ದಪ್ಪ ಆಗ್ಬಿಡ್ತಾರೆ ನಮ್ಮ ಹೆಂಡತಿರು, ಭಾಳ ಪ್ರಾಬ್ಲಮ್. ಹೆಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದು ಹಬ್ಬ. ಅದಕ್ಕೆ ನೋಡು, ಆಟೋಗೆ ಕರಿತೀವಿ ನಿಂತ್ಕೊಂಡು, ಬಣ ಬರೋ ಆಟೋ ನೀನು ಕರೆದ್ರೆ ನಾನು ಆಟೋದವ್ನು ನೋಡ್ತಾನೆ, ಹತ್ರ ಬಂದು ನಿಂತ್ಕೋತಾನೆ. ಇಲ್ಲಪ್ಪ ಒಂದು ನಿಮಿಷ ನನ್ನ ಹೆಂಡತಿ ಬರ್ತಾಳೆ ನೋಡ್ತಾನೆ. ಸರ್ ಇಲ್ಲ ಸರ್ ಬಾಡಿಗೆ ಬುಕ್ ಆಗ್ಬಿಡುತ್ತೆ ಗೊತ್ತಾಗಿಲ್ಲ. ಅವನಂದ್ರೆ ನಿಂದು ವಾಸಿ ಕಣಪ್ಪ, ನಮ್ಗೆ ಇನ್ನೂ ಗೋಳು ಕಣೆ ಅಂದ. ಏನು ನೋಡಿ, ಹಿಂಗೆ ದಸರಾಗೆ ಮೈಸೂರಿಗೆ ನಾನು ಹೆಂಡತಿನ ಕರ್ಕೊಂಡು ಹೋಗಿ ಬೆಂಗಳೂರಿಂದ ಎಲ್ಲ ಆಯ್ತು. ಒಂದು ವಾರ ಆದ್ಮೇಲೆ ವಾಪಸ್ ಮನೆಗೆ ಬಂದ್ಮೇಲೆ ಬಟ್ಟೆಗಳೆಲ್ಲ ಮೈಲಿಗೆ ಆಗಿರುತ್ತಲ್ಲ, ಒಗ್ಸೋಣ ಅಂದ್ಬಿಟ್ಟು ಅಕ್ಸನ್ ಕರೆದು ಎಲ್ಲ ತೂಕ ಆಗ್ತಾ ಇದ್ವು. ಎಲ್ಲ ಹಾಕ್ಬಿಟ್ಟು ಅವ್ನಿಗೆ ಒಕ್ಕೊಂಬಾರಪ್ಪ ಅಂತ ಹೇಳಿದೆ. ಕೊನೆಗೆ ಲಾಸ್ಟ್ ಒಂದು ಬಟ್ಟೆ ಕೊಟ್ಟಿದ್ನ ಅದು ಒಗಿಬೇಕು ಕಣೆ. ಏನು ಸರ್ ಇದು? ಅವೆಲ್ಲ ಒಗೆಲ್ಲ ಸರ್ ಅಂದ. ನಾನು ಹೆಂಡತಿ ನೈಟಿ ಹಾಕಿರೋದು, ಅವೆಲ್ಲ ಒಗೆಕಾಗಲ್ಲ ಸರ್, ಯಾಕಂದ್ರೆ ಶಾಮಿಯಾನೆಲ್ಲ ಒಗೆಲ್ಲ ಸರ್ ನಾವು. ಸಣ್ಣ ಇದ್ರು ನೋಡಿ. ಹಾಸ್ಯಕ್ಕೆ ಹೆಂಗ್ ಬೇಕಾದ್ರೆ ವಸ್ತುಗಳು ಸಿಗುತ್ತೆ ಅನ್ನೋದು ಉದಾಹರಣೆ. ಹೆಂಡತಿ ನೀವು ಅನ್ಕೊಂಡಷ್ಟು ದಪ್ಪ ಇಲ್ಲ, ಬ್ಯಾಲೆನ್ಸ್ ಆಗಿ ಏನು ಮಾಡಕ್ಕಾಗಲ್ಲ. ಮದುವೆ ಆದ್ಮೇಲೆ ಬ್ಯಾಲೆನ್ಸ್ ನಾವೇ ಮಾಡ್ಕೋಬೇಕು. ಇಬ್ರು ಮಾಡ್ಕೋಬೇಕು. ಇಲ್ಲ ಬಟ್ ನಮ್ದು ನೆಟ್ ಅವ್ರದ್ದು ಅಲ್ವಾ. ಪಾಪ ನಾನು ಮದುವೆ ಆದ ವಸ್ತ್ರಲ್ಲೂ ಅಷ್ಟೇ ಭಾಳ ಅಂದ್ರೆ ನಾನು ಮಂಗಳೂರು ಹುಡುಗಿ ಮದುವೆ ಆಗಿದ್ದು. ಸ್ವಲ್ಪ ಚೆನ್ನಾಗಿದ್ದಾಳೆ, ಅದೇ ಪ್ರಾಬ್ಲಮ್ ಆಗಿತ್ತು. ಭಾಳ ಮಜಾ ಅಂದ್ರೆ ಏನು, ನನ್ನ ಹೆಂಡತಿ ಫ್ರೆಂಡ್ಸ್ ಎಲ್ಲ ಸುಬ್ರಹ್ಮಣ್ಯದಲ್ಲಿ ಮದುವೆ ಆಗಿದ್ದು. ಬಂದರು, ಮದುವೆಗೆ ಬಂದ ತಕ್ಷಣ ಎಲ್ಲ ತುಳು ಬರುತ್ತಲ್ಲ ಅವ್ರಿಗೆಲ್ಲ. ಅವ್ರು ನನ್ನ ನೋಡ್ಬಿಟ್ಟು ಇನ್ನೊಂದು ತುಳು ಬರೋ ಅಂತ ಗ್ಯಾರಂಟಿ ಆಯ್ತು. ಮೈಸೂರು ಆನಂದ ಬಾಯಿಗೆ ಬಂದಂಗೆ ಬೈತಾ ಇದೆ. ಏನೇ ರೂಪ ನಿಂಗೆ ನಾಚಿಕೆ ಆಗಲ್ವ, ಎಂಥ ಬಿಟ್ಟು ಇಂಥ ಕೆಟ್ಟ ಮಕ್ಕ ಒಪ್ಕೊಂಡಿದ್ಯಾ, ಹಾಗೆ ಇದೆಲ್ಲ ಬಾಯಿಗೆ ಬಂದಂಗೆ ಬೈದು. ನಾನು ಖುಷಿಯಾಗಿ ಬೈಸ್ಕೊತಾ ಇದ್ದೀನಿ, ಗೊತ್ತಿಲ್ಲ ಅವಕ್ಕೆ ನನ್ನ ಹೆಂಡತಿ ಬೆಳಕಣಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತಿದ್ದಾಳೆ. ಪಾಪ ಅವಳಿಗೂ ಗೊತ್ತಿಲ್ಲ ನಂಗೆ ತುಳು ಬರುತ್ತೆ ಅಂತ. ನಾನು ಇಂಟು ಬಿಟ್ಕೊಟ್ಟಿರಲಿಲ್ಲ ಅವಳಿಗೆ. ಕೊನೆಗೆಲ್ಲ ಆಯಿತು. ಏನು ದಾನಿ ರೂಪ ಗೊತ್ತಾಬ್ರಿ ಆಯ್ಕೆ ಸೂಲೆ ಏಚು ಉಂಟಾರ ಎಲ್ಲ ಅಸಹ್ಯ ಮಾಡ್ಕೊಂಡು ಹೋದ್ರು. ಊಟ ಎಲ್ಲ ಮುಗಿಸ್ಕೊಂಡು ಬಂದರು. ನನ್ನ ಹತ್ರ ಬಂದು ಮಾತಾಡ್ಲೇಬೇಕಲ್ಲ. ಫ್ರೆಂಡ್ ಗಂಡ ಬರ್ತೇವೆ ಆನಂದಣ್ಣ ಆಯ್ತಾ ಅಂದ್ರು. ಆಯ್ತು ಸಂತೋಷ, ದಾನೆ ಮರೈತಿ ಐಡಿ ಹೋಗ್ಬೇಡ ಅಂದೆ. ತುಳು ಬರ್ಕೊಂಡಂದು ಪೂರ ಬರ್ಕೊಂಡತ್ತೆ ಅಂದೆ. ಆವಾಗ ನನ್ನ ಹೆಂಡತಿಗೆ ಡೌಟ್ ಬಂತು, ಇದೇ ನಿಮ್ಗೆ ತುಳು ಬರುತ್ತೆ ನಂಗೆ ಹೇಳಿಲ್ಲ ಅಂದ್ರಲ್ಲ, ಬೈದರೆ ಗೊತ್ತಾಗಲ್ಲ ಅದಕ್ಕೆ ಕಲ್ತ್ಕೊಂಡಿದ್ದೆ. ಹಾಗೆ ಸಾಮಾನ್ಯವಾಗಿ ಹೆಂಡತಿ ಭಾಷೆನ ಮೊದಲು ಗಂಡನ ಬೇಗ ಕಲಿಬೇಕು, ಯಾಕಂದ್ರೆ ಬೈದ್ರೆ ಗೊತ್ತಾಗಬೇಕು ಅಂತ. ಯಾಕೆಂದ್ರೆ ಹಾಸ್ಯಕ್ಕೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆದ್ರೆ ಇದನ್ನ ಹಂಚ್ಕೊಂಡೆ ಅಷ್ಟೇ. ನೇರವಾಗಿ ಕ್ರಿಕೆಟ್ ವಿಷಯಕ್ಕೆ ಬರ್ತೀನಿ, ಟೈಮ್ ಆಗ್ತಾ ಇದೆ. ಆಮೇಲೆ ನಿಮ್ಗೂ ಸ್ವಲ್ಪ ಚರಕ್ ಕೊಟ್ಟು ನಿಮ್ಗೂ ಹಾಡು ಹೇಳಿಸ್ಬೇಕು ಅನ್ನೋ ಒಂದು ಆಸೆ ನಮಗೆ. ಯಾಕೆಂದ್ರೆ ಬರೀ ನಮ್ದೇ ಪಿಟ್ಲ್ ಆಗ್ಬಿಟ್ರೆ ನಿಮ್ಗೂ ಬೇಜಾರಾಗುತ್ತೆ. ಅಯ್ಯೋ ಏನು ಕುಯ್ದಾನೆ ಕಣೆ ಮೈಸೂರಿಂದ ಬಂದು ನೆಕ್ಸ್ಟ್ ಅನ್ಕೋಬಾರ್ದಲ್ಲ. ಅವ್ರು ಹೇಳ್ತಂತಿ ಒಂದು 8 ಕಡೆ ಹೆಣ್ಮಕ್ಳು ಅಷ್ಟೇ ಸುಮಾರು ಜನ ನನ್ನ ಭಾಳ ಹೊಗಳ್ತಾರೆ. ಅವರೆಲ್ಲ ಏನ್ ಲೆಕ್ಕ ಹಾಕಿರ್ತಾರೆ ಅಂತ ಬರ್ತಾ ಅಮಿತಾಬ್ ಬಚ್ಚನ್ ಹಿಟ್ಟು, ರಾಜ್ಕುಮಾರ್ ಫೇಸು ಎಲ್ಲ ಲೆಕ್ಕ ಹಾಕಿಲ್ಲ. ನಮ್ಮ ಯಜಮಾನ್ರೆ ಎಷ್ಟೋ ಚೆನ್ನಾಗಿದ್ರು, ಈಗ ಹೋಗ ನೋಡಕ್ ಅಲ್ಲಿಂದ ಬಂದ ಈ ವಿಷಯಗಳು ಸಿಗುತ್ತೆ ನನಗೆ.